come to take your online classes. The subject is SST. Social Studies. Social Studies 6th standard. Yes? Children. After getting your textbooks, please go through the lesson. Yes? Go through the lesson. You don't sit idle. Start reading them, learning them. Yes? Yes. Now, today I am going to teach you the history lesson. First lesson in history. Introduction to history. This is introduction to history. Yeah. Introduction to history. History means what? History means it is talking about the past. ಆಗ ಹೋಗಿದ್ದ ಹಿಂದಕ್ಕೆ ರಾಜಾರಿದ್ರು ಅವ್ರದ್ದೆಲ್ಲ ಮಾತಾಡೋದಕ್ಕೆ ನಾವು ಏನಂತೀವಿ ಹಿಸ್ಟ್ರಿ. ದಟ್ ಈಸ್ ಕಾಲ್ಡ್ ಹಿಸ್ಟ್ರಿ. ಓಕೆ, ನಾವು ಇನ್ ದಿಸ್ ಲೆಸನ್ we are learning what concepts. Here we are learning the concept of history. We are knowing the significance of history. ಅಂದರೆ ಹಿಸ್ಟ್ರಿ ನಮ್ಗೆ ಹೆಂಗೆ ಉಪಯೋಗ ಆಗ್ತೈತಿ ಅದ್ರದ್ದು ಇಂಪಾರ್ಟೆನ್ಸ್ ಲರ್ನ್ ಮಾಡ್ತೀವಿ ಈ ಲೆಸನ್ದಾಗ. ದ ರೋಲ್ ಆಫ್ ಹಿಸ್ಟ್ರಿ, ಸೋರ್ಸ್ ಆಫ್ ಹಿಸ್ಟ್ರಿ. ಹಿಸ್ಟ್ರಿ ನಮ್ಮ ಈ ಲೈಫ್ನಾಗ ನಮ್ಗೆ ಹೆಂಗೆ ಉಪಯೋಗ ಆಗ್ತೈತಿ, ದ ರೋಲ್. ಓಕೆ, ಎಸ್. Recall the contribution of some Europeans to Indian history. Some foreigners also came to our India. They collected information about our history and they wrote books. ನಮ್ಮ ಕಂಟ್ರಿಗೆ ಬಂದು ಫಾರಿನರ್ಸ್ ನಮ್ಮದೊಂದು ಸೋರ್ಸ್, ಹಿಸ್ಟಾರಿಕಲ್ ಸೋರ್ಸ್ ತೊಗೊಂಡು ಅವರು ಅದರ ಸ್ಟಡಿ ಮಾಡಿ ಅವ್ರ ಕಂಟ್ರಿಗೆ ಹೋಗಿ ನಮ್ಮ ಕಂಟ್ರಿ ಮೇಲೆ ಬುಕ್ಸ್ ಬರ್ತಾರೆ. ನಮ್ಮ ಲ್ಯಾಂಗ್ವೇಜಸ್ ಕಲ್ತಾರೆ ಅವರು. ಸಂಸ್ಕೃತ್ ಲ್ಯಾಂಗ್ವೇಜ್, ನಮ್ಮ ಟ್ರೆಡಿಷನ್, ನಮ್ಮ ಓಲ್ಡ್ ಲ್ಯಾಂಗ್ವೇಜಸ್ ಎಲ್ಲನೂ ಕಲ್ತಾರೆ. ಎಸ್, ನಾವು I will start the lesson. What is history? History ಅಂದರೆ ಏನು? What is history? History, the systematic presentation of past event is called history. What is history means? The systematic study, presentation of a past events. Events ಅಂದರೆ ಏನು? ಆಗೋಗಿದ್ದ ಘಟನೆಗಳು. Events means ಆಗೋಗಿದ್ದ ಘಟನೆಗಳು. The systematic presentation of past events is called history. It introduces the journey of human beings. It tells the failures and success of humans in that journey. So history ನಮ್ಗೆ ಏನು ಗೊತ್ತಾಗ್ತೈತಿ, ಅದೊಂದು ಜರ್ನಿ ಇದ್ದಂಗೆ. ಅದು ಅಲ್ಲಿ ಪಾಸ್ಟ್ ನಿಂತು ಪ್ರೆಸೆಂಟ್ ಮಟ್ಟ ಬರೋ ಮಟ್ಟ ಅದೊಂದು ಜರ್ನಿ. ಇಟ್ ಟೆಲ್ಸ್ ಅಬೌಟ್ ದಿ, ಇಟ್ ಇಂಟ್ರೊಡ್ಯೂಸ್, ನಮ್ಗೆ ತಿಳಿಸುತ್ತದು ಹಿಸ್ಟ್ರಿ ಹೆಂಗಿತ್ತಂತ. It introduces the journey of human beings. It tells us the failures and success of human in the journey. ಈ ಜರ್ನಿ ಒಳಗೆ ಸಮ್ ಫೇಲ್ಯೂರ್ಸ್ ಆಗಿರ್ತಾವ, ಸಮ್ ಸಕ್ಸಸ್ ಆಗಿರ್ತಾವ. ಇದೆಲ್ಲಾನು ಫೇಲ್ಯೂರ್ಸ್ ಮತ್ತು ಸಕ್ಸಸ್ ಎಲ್ಲ ಕೂಡಿದ್ರೆ ಅದು ಹಿಸ್ಟ್ರಿ. ದಟ್ ಈಸ್ ಅಬೌಟ್ ಪಾಸ್ಟ್. While explaining the historical incidents, the accuracy of time, place and person is mentioned. This means when the incident took place, where and by whom, and this would be clear. Without this, the clarity, history becomes a story. So, ಈ ಹಿಸ್ಟ್ರಿಗೆ ಏನು ಬೇಕು? ವಾಟ್ ವಿ ನೀಡ್ ಫಾರ್ ಹಿಸ್ಟ್ರಿ? ವಿ ನೀಡ್ ದಿ ಸ್ಪೆಸಿಫಿಕ್ ಟೈಮ್. ಯಾವಾಗ, ವಾಟ್ ಟೈಮ್, ಯಾವ ವರ್ಷ. ವಿ ನೀಡ್ ಎಕ್ಯುರಸಿ ಆಫ್ ಟೈಮ್, ಪ್ಲೇಸ್, ಪರ್ಸನ್, ಯಾರಿದ್ರು ಅವರು, ಯಾವ ಪ್ಲೇಸ್, ಟೈಮ್ ಯಾವಾಗ, ಇನ್ಸಿಡೆಂಟ್ಸ್ ಏನೇನು ಇನ್ಸಿಡೆಂಟ್ಸ್ ಆಗಿದ್ವು, ಇವೆಲ್ಲ ಬೇಕು ಹಿಸ್ಟ್ರಿ ಒಳಗೆ. ದಿಸ್ ಮೀನ್ಸ್ ವೆನ್ ದ ಇನ್ಸಿಡೆಂಟ್ ಟು ಪ್ಲೇಸ್, ವೇರ್. ಸೊ ಇವೆಲ್ಲ ಮಾಹಿತಿ ಇದ್ರೆ ನಾವು ಅದಕ್ಕೆ ಹಿಸ್ಟ್ರಿ ಅಂತ ಹೇಳ್ತೀವಿ. ಕ್ಲಾರಿಟಿ ಇದ್ರೆ ಅದನ್ನು ಹಿಸ್ಟ್ರಿ ಅಂತ ಹೇಳ್ತೀವಿ. ಇಲ್ಲಾಂದ್ರೆ ಸ್ಟೋರಿ ಅಂತೀವಿ. ಇಮ್ಯಾಜಿನ್ ಮಾಡಿ ಹೇಳ್ತಿರ್ತೀವಲ್ಲ, ಒನ್ಸ್ ಅಪಾನ್ ಎ ಟೈಮ್ ದೇರ್ ವಾಸ್ ಎ ಕಿಂಗ್ ಅಂತ. ಇದು ಇಮ್ಯಾಜಿನೇಷನ್, ಅದು ಹಿಸ್ಟ್ರಿ ಅಲ್ಲ. ಒನ್ಸ್ ಅಪಾನ್ ಎ ಲಾಂಗ್ ಎಗೋ ಅಶೋಕ ಎ ಗ್ರೇಟ್ ಕಿಂಗ್ ಲಿವ್ಡ್, ಅದು ಹಿಸ್ಟ್ರಿ. ಒನ್ಸ್ ಅಪಾನ್ ಎ ಟೈಮ್ ಹಿಂದಕ್ಕಿಂತ ಸ್ಟೋರಿ ಹೇಳ್ತಾರಲ್ಲ, ದಟ್ ಈಸ್ ಕಾಲ್ಡ್ ಸ್ಟೋರಿ. Yes, now observe the difference between history and story. Once upon a time, there was a king in a palace. He fought a war. So, once upon a time ಅಂದ್ರೆ ಇದೇನಿದು? ಇದು ಹಿಸ್ಟ್ರಿ ಅಲ್ಲ, ಸ್ಟೋರಿ. Ashoka, who ruled Patliputra in 261 BCE, fought the Kalinga war. So, ಇದು ಏನಾಯ್ತು? ಇಲ್ಲಿ ಅಶೋಕ ಹೆಸರು ಬಂತು, ಪಾಟ್ಲಿಪುತ್ರ ಪ್ಲೇಸ್ ಬಂತು, ಅಲ್ಲಿ ಟೈಮ್ ಬಂತು, ಎಕ್ಯುರಸಿ ಆಫ್ ಟೈಮ್ ಬಂತು, ಆ್ಯಂಡ್ ಏನು ಕೆಲಸ ಮಾಡಿದ ದಟ್ ಬಂತು. ಸೊ ದಿಸ್ ಅಶೋಕ ಹೂ ರೂಲ್ಡ್ ಪಾಟ್ಲಿಪುತ್ರ ಇನ್ 261 BCE ಫಾಟ್ ವಾಸ್ ಇಟ್ ಈಸ್ ಎ ಹಿಸ್ಟ್ರಿ. ಇದರ ಮ್ಯಾಗಿನ ಸೆಂಟೆನ್ಸ್ ಏನು ಹೇಳಿದ ಅದು ಸ್ಟೋರಿ ಆಗ. ಸೆಕೆಂಡ್ ಸೆಂಟೆನ್ಸ್ ಏನು ಹೇಳಿದಲ್ಲ ದಟ್ ಈಸ್ ಹಿಸ್ಟ್ರಿ. ನಾವು ಹಿಸ್ಟ್ರಿ
ವೈ ವಿ ನೀಡ್ ಹಿಸ್ಟ್ರಿ? ಹಿಸ್ಟ್ರಿ ಬೇಕು ಅದೆಲ್ಲ ಹಿಸ್ಟ್ರಿ ಹೇಳ್ಬೇಡ ಅಂತ ಅಂತಿರ್ತೀವಿ ನಾವು ಸಿಟ್ಟು ಬಂದಾಗ. ಅದೆಲ್ಲ ಹಿಸ್ಟ್ರಿ ಹೇಳ್ಬೇಡ. ಬಟ್ ಹಿಸ್ಟ್ರಿ ಇಲ್ಲ ಅಂದರೆ ನಮ್ಮ ಫ್ಯೂಚರ್ ಇಲ್ಲ. ವಿ ಡೋಂಟ್ ಹ್ಯಾವ್ ಫ್ಯೂಚರ್. ಇಫ್ ಹಿಸ್ಟ್ರಿ ಈಸ್ ನಾಟ್ ದೇರ್ ಈಸ್ ನೋ ಫ್ಯೂಚರ್. ಬಿಕಾಸ್ ಹಿಸ್ಟ್ರಿ ಒಳಗೆ ಏನೇನು ತಪ್ಪಾಗ್ಯಾವ, ವಾಟ್ ಮಿಸ್ಟೇಕ್ಸ್ ವಿ ಕಮಿಟೆಡ್, ಹೌ ಮೆನಿ ಫೇಲ್ಯೂರ್ಸ್ ವಿ ಫೇಲ್, ಥ್ರೂ ದ್ಯಾಟ್ ಫೇಲ್ಯೂರ್ಸ್ ವಿ ವಿಲ್ ಲರ್ನ್ ದಿ ಸಕ್ಸಸ್. ಫೇಲ್ಯೂರ್ಸ್ ನಿಂತೆ ನಮ್ಗೆ ಸಕ್ಸಸ್ ಬರೋದು. ಸೊ ವಿ ನೀಡ್ ಎ ಸ್ಟಡಿ ಆಫ್ ಹಿಸ್ಟ್ರಿ. ವೈ ವಿ ವಾಂಟ್ ಹಿಸ್ಟ್ರಿ? Students, what happens if you touch a flame of fire? It burns, doesn't it? This is experienced. You will again touch the fire? No, because you have already experienced the burning sensation. So, what? Here, ಯಾರಲ್ಲಿ ನೀವು ಬರ್ನಿಂಗ್ ಫ್ಲೇಮ್ ಒಳಗೆ ಕೈ ಇಡ್ತೀರೇನು? ಅಪ್ಪಿತ ಗೊತ್ತಿಲ್ಲದೆ ಇಟ್ಟಿರ್ತೀರಿ. ಅದು ಬರ್ನ್ ಆದಮೇಲೆ ಮತ್ತೆ ಇಡ್ತೀರೇನು? ಇಲ್ಲ. ಯಾಕೆ ಒಂದ್ಸರಿ ತಪ್ಪು ಅರಿವಾಗೈತಿ, ಇಟ್ಟರೆ ಬರ್ನ್ ಆಗ್ತೈತೆ ಅಂತ ಗೊತ್ತು. ಹೌದಾ? ಸೊ ದಿಸ್ ಈಸ್ ತಪ್ಪು ಮಾಡಿಯೋಣ, ಫೈರ್ನಾಗ ಕೈ ಇಟ್ಟಾಗ ಬರ್ನ್ ಆಯ್ತು. ಅದಕ್ಕೆ ಏನು ಮಾಡ್ತೀವಿ? ಗೊತ್ತಾಗ್ತದೆ ನಿಮ್ಗೆ ಫೈರ್ನಾಗ ಕೈ ಇಡಬಾರ್ದು ಅಂತೇಳಿ. ಸೊ ದಿಸ್ ಈಸ್ ಹಿಸ್ಟ್ರಿ. ಹಿಸ್ಟ್ರಿನಾಗ ಇಂಥವೆಲ್ಲ ಆಗಿದ್ದು ಅದನ್ನು ನಾವು ತಿಳ್ಕೊಂಡು ಸುಧಾರಿಸ್ಕೊಂಡು ಕರೆಕ್ಟ್ ವೇನಾಗ ನಡೀತು. ದಟ್ ಈಸ್ ಕಾಲ್ಡ್ ಹಿಸ್ಟ್ರಿ. ಬಿಕಾಸ್ ಯು ಹ್ಯಾವ್ ಆಲ್ರೆಡಿ ಎಕ್ಸ್ಪೀರಿಯನ್ಸ್ ದ ಬರ್ನಿಂಗ್ ಸೆನ್ಸೇಷನ್, ಹ್ಯಾವೆಂಟ್ ಯು? ವಿ ಕಾಲ್ ದಿಸ್ ಆ್ಯಸ್ ಮೆಮರಿ. ಸೊ ಹಿಂದಕ್ಕೆ ಅವಾಗ ನಾನು ಕೈ ಸುಟ್ಕೊಂಡಿದ್ದೆ, ಹೌದಪ್ಪ, ಈಗ ಆ ತಪ್ಪು ನಾವು ಮಾಡಂಗಿಲ್ಲ, ನಾನು ಸುಧಾರಿಸ್ಕೊತೀನಿ, ದೂರ ನಿಂತು ಹೋಗ್ತೀನಿ ಅಂಥೇಳಿ ನಾವು ಸುಧಾರಿಸ್ಕೊತೀವಿ. ದಟ್ ಈಸ್ ಕಾಲ್ಡ್ ಮೆಮರಿ. ವಿ ಕಾಲ್ ಇಟ್ ದಿಸ್ ಆ್ಯಸ್ ಮೆಮರಿ. ರೀಕಲೆಕ್ಷನ್, ಓಕೆ, ಆ್ಯಸ್ ಆ್ಯಂಡ್ ರಿಟೆನ್ಷನ್. ವಾಟ್ ವುಡ್ ಹ್ಯಾಪನ್ ಇಫ್ ಎ ಹ್ಯೂಮನ್ ಬೀಯಿಂಗ್ ಡಿಡ್ ನಾಟ್ ಹ್ಯಾವ್ ಅ ಮೆಮರಿ ಅಟ್ ಆಲ್? ಸಪೋಸ್ ನಮಗೆ ಮೆಮರಿನೇ ಇದ್ದಿದ್ದಿಲ್ಲಪ್ಪ ಅಂತ ತಿಳ್ಕೊ. ಈಗ ಫೋನ್ ಇತ್ತಪ್ಪ, ಮೆಮರಿ ಕಾರ್ಡೇ ಇಲ್ಲ ಅಂತಂದ್ರೆ ನಿಮಗೆ ಏನಾಗ್ತೈತಿ? ನಿಮ್ಮ ನೀವೆಲ್ಲ ಸ್ಟೋರ್ ಮಾಡಿ ಇಡಾಕ ಬರೋಂಗಿಲ್ಲ. ಸೊ ಮೆಮರಿ ಈಸ್ ಮಸ್ಟ್ ಆ್ಯಂಡ್ ಶುಡ್. ಮೆಮರಿ ಬೇಕು. ಹ್ಯೂಮನ್ ಬೀಯಿಂಗ್ಸಿಗೆ ಮೆಮರಿ ಇದ್ರೇ ವಿ ಆರ್ ಕಾಲ್ಡ್ ಹ್ಯೂಮನ್ ಬೀಯಿಂಗ್ಸ್. ಫೋನಿಗೆ ಮೆಮರಿ ಇದ್ರೇ ಇಟ್ ಈಸ್ ಎ ಫೋನ್, ಇಲ್ಲಾಂದರೆ ವೇಸ್ಟ್. ಅದು ಹಂಗೆ ಕಾಲ್ ರಿಸೀವ್ ಮಾಡಿ ಹೋಗಿದ್ರೆ ನೋ ಯೂಸ್. ಸೊ ಮೆಮರಿ ಈಸ್ ವೆರಿ ಇಂಪಾರ್ಟೆಂಟ್ ಇನ್ ಹಿಸ್ಟ್ರಿ. he would have committed the same mistake. ಸಪೋಸ್ ಮೆಮರಿ ಇದ್ದಿದ್ದಿಲ್ಲ ಅನ್ಕೋ, ಅವ್ನು ಮಾಡಿದ ತಪ್ಪೆ ಮತ್ತೆ ಮಾಡ್ಕೊತ ಹೋಗ್ತಾನೆ. ಹಿಂದಕ್ಕೆ ಮಾಡಿದ ನೆನಪಿರಂಗಿಲ್ಲ. ಮೆಮರಿ ನೆನಪಿದ್ದಿದ್ದಿಲ್ಲ ಅಂದರೆ ಮುಂದೆ ಅದೇ ಕೆಲಸ ಅದೇ ತಪ್ಪು ಮಾಡ್ಕೊತ ಹೋಗ್ತಾನೆ. ಸೊ again and again, in this case the process of human beings is not possible. As human beings need memory to progress, so a society or a nation needs memory. So human beings ಹೆಂಗೆ ಮೆಮರಿ ಬೇಕು ಹಂಗೆ ಸೊಸೈಟಿಗೂ ಮೆಮರಿ ಬೇಕು. ಪ್ರೋಗ್ರೆಸ್ ಮಾಡಾಕ, ನಾವು ಮುಂದೆ ಹೋಗ್ಬೇಕಂದ್ರೆ, ನಮಗೆ ಪ್ರೋಗ್ರೆಸ್ ಬೇಕಂದ್ರೆ ನಮಗೆ ಮೆಮರಿ ಬೇಕು. ದೆನ್ ವಾಟ್ ಕ್ಯಾನ್ ಬಿ ಅಸ್ಯೂಮ್ಡ್ ಆಸ್ ಮೆಮರಿ ಫಾರ್ ಎ ಸೊಸೈಟಿ ಆರ್ ಎ ನೇಷನ್? ದಟ್ ಈಸ್ ಹಿಸ್ಟ್ರಿ. ಮೆಮರಿ ಅಂದರೆ ಏನಿಲ್ಲಿ? ಈಗ ಸೊಸೈಟಿಗೆ ಒಂದು ಮೆಮರಿ ಬೇಕಂತಂದ್ರೆ ಅದೇನು? ದಟ್ ಈಸ್ ಹಿಸ್ಟ್ರಿ. ಹಿಸ್ಟ್ರಿ ಈಸ್ ಅ ಮೆಮರಿ. ಆ ಮೆಮರಿ ನಿಂತೆ ನಾವು ಫ್ಯೂಚರ್ನ ಲೀಡ್ ಮಾಡ್ಕೊತ ಬಂದಿವಿ. ಪಾಸ್ಟ್ ಎಕ್ಸ್ಪೀರಿಯನ್ಸಸ್ ಎಲ್ಲ ನಾವು ಓವರ್ಕಮ್ ಮಾಡ್ಕೊತ ಇಂಪ್ರೂವ್ಮೆಂಟ್ ಮಾಡ್ಕೊತ ಬರ್ತೀವಲ್ಲ, ದಟ್ ಈಸ್ ಕಾಲ್ಡ್ ಹಿಸ್ಟ್ರಿ. Yes, like memory serves human to survive, history serves as a memory for a society. So, state, nation and the whole world. So, manushag memory ಹೆಂಗೆ ಬೇಕು, how human beings need memory, like that society need history. Society need history to lead the further life. History is a record of good and wrong decision, joyful and sorrows and experiences and difficulties faced by our ancestors. So history na ಏನೈತಿ? History is a record of good things, bad things. ಒಳ್ಳೆಯದು ಆಗಿ ಇರ್ತೈತಿ ಹಿಸ್ಟ್ರಿ ಒಳಗೆ, ಕೆಟ್ಟದ್ದು ಇರ್ತೈತಿ. ರಾಜ ಪಟ್ಟಾಭಿಷೇಕ ಆಗಿದ್ದು ಇರ್ತೈತಿ, ಅವ ರಾಜ್ಯಗಳು ಕಳ್ಕೊಂಡಿದ್ದು ಇರ್ತೈತಿ, ಜೀವ ಕಳ್ಕೊಂಡಿದ್ದು ಇರ್ತೈತಿ. ಸೊ in history it is a record of good things, wrong things, ಜಾಯ್ಫುಲ್ ಸಂತೋಷದ ವಿಷಯನೂ ಇರ್ತಾವೆ, ಸಾರೋಸ್ ಅಂದರೆ ಕೆಟ್ಟ ವಿಷಯನೂ ಇರ್ತಾವೆ, ದುಃಖದ್ದು ಇವನು ಎಕ್ಸ್ಪೀರಿಯನ್ಸಸ್ಸು ಇರ್ತಾವೆ. ಆ್ಯಂಡ್ ಡಿಫಿಕಲ್ಟೀಸ್ ಫೇಸ್ ಬೈ ಅವರ್ ಆ್ಯನ್ಸಿಸ್ಟರ್ಸ್. ಯಾರು ಫೇಸ್ ಮಾಡಿವು? ಅವರ್ ಆ್ಯನ್ಸಿಸ್ಟರ್ಸ್. ಆ್ಯನ್ಸಿಸ್ಟರ್ ಅಂದರೆ ನಮ್ಮ ಅಜ್ಜನ ಅಜ್ಜ, ಅವ್ರ ಅಜ್ಜನ ಅಜ್ಜ, ಅವ್ರ ಅಜ್ಜನ ಅಜ್ಜ. ಸೊ 13th century 14th century ಆವಾಗೆಲ್ಲ ಅವರೆಲ್ಲ ಯಾರು? ಅವ್ರು ನಮ್ಮ ಆ್ಯನ್ಸಿಸ್ಟರ್ಸ್. ಎಸ್, ಮುತ್ತಜ್ಜಿ ಮುತ್ತಜ್ಜ ಅಂತೀವಲ್ಲ, ದ್ಯಾಟ್ ಈಸ್ ಕಾಲ್ಡ್ ಆ್ಯನ್ಸಿಸ್ಟರ್ಸ್. ಬಿಸೈಡ್ಸ್ ಇಟ್ ವಾರ್ಮ್ಸ್ ದ ಫ್ಯೂಚರ್ ಡಿಸಿಷನ್ ಮೇಕಿಂಗ್ ಪ್ರಾಸೆಸ್. ಸೊ ಈ ಹಿಸ್ಟ್ರಿ ನಿಂತು ನಾವು ಏನು ಕರಿತೀವಿ, ಮುಂದೆ ಡಿಸಿಷನ್ಸ್ ನಾವು ಹೆಂಗೆ ತೊಗೋಬೇಕು, ಹಿಂಗೆ ಆಗೈತಿ, ಇದನ್ನು ಸುಧಾರಿಸ್ಕೊಂಡು ನಾವು ಫ್ಯೂಚರ್ ಪ್ಲ್ಯಾನ್ನ ಮಾಡ್ಕೋಬೋದು ಹಿಸ್ಟ್ರಿ ಇದ್ದರೆ. ದ ಪ್ರಿನ್ಸಿಪಲ್ಸ್, ವ್ಯಾಲ್ಯೂಸ್ ಆ್ಯಂಡ್ ದ ಐಡಿಯಾಲಜೀಸ್ ಆಫ್ ಅವರ್ ಆನ್ಸಿಸ್ಟರ್ಸ್ ಇನ್ ದ ಹಿಸ್ಟ್ರಿ will be a model and guiding force for their descendants.
ಡಿಸೆಂಡೆಂಟ್ಸ್. ಸೊ ಮುಂದಿನವರಿಗೆ ಆನ್ಸಿಸ್ಟರ್ಸ್ ಏನು ಮಾಡ್ಯಾರ, ಹಿಸ್ಟ್ರಿ ಬರೆದಿಟ್ಟು ನಮ್ಮ ಪೀಳಿಗೆಗಳು, ನಮ್ಮ ಮುಂದಿನ ಪೀಳಿಗೆಗಳು ಈ ಕಷ್ಟಗಳು ಬರಬಾರ್ದು. ಅವರ್ ಆನ್ಸಿಸ್ಟರ್ಸ್ ಹ್ಯಾವ್ ಡನ್ ದಿಸ್. ಅವರ್ ಫಾಲೋವರ್ಸ್ ಶುಡ್ ನಾಟ್ ಮೇಕ್ ದ ಸೇಮ್ ಮಿಸ್ಟೇಕ್. ಡಿಸೆಂಡೆಂಟ್ಸ್ ಅಂದರೆ ಆನ್ಸಿಸ್ಟರ್ಸ್ ಫ್ಯಾಮಿಲಿ ಹಂಗೆ ಮುಂದೆ ಹೋಗ್ತಿರ್ತಿಲ್ಲ, ಅವ್ರಿಗೆ ಡಿಸೆಂಡೆಂಟ್ಸ್ ಅಂತಾರೆ. ಸೊ ಅವ್ರು ಇದೇ ತಪ್ಪು ಮಾಡಬಾರ್ದು ಅಂಥೇಳಿ ಅದನ್ನು ಒಂದು ರಿಟರ್ನ್ ರೆಕಾರ್ಡ್ ಮಾಡಿ ನಮ್ಗೆ ಪಾಸ್ ಮಾಡ್ಯಾರ. Their valors, their adventures, their patriotism and the sacrifice will inspire the next generation. So ಆ ಹಿಸ್ಟ್ರಿ ಒಳಗೆ ಅವ್ರು ಮಾಡಿದ್ದೊಂದು ಘನತೆಗಳು, ಅಡ್ವೆಂಚರ್ಸ್, ಅವರು ಪ್ಯಾಟ್ರೋಟಿಸಮು, ಅವರು ದೇಶಕ್ಕೆ ಹೆಂಗೆ ಸೇವಾ ಮಾಡಿದರು, ಹೆಂಗೆ ಅವರು ದೇಶದ ಸಂಬಂಧ ಹೋರಾಡಿದರು, ಆ್ಯಂಡ್ ಸ್ಯಾಕ್ರಿಫೈಸ್ ಹೆಂಗೆ ಮಾಡಿದ್ವಿ, ಇವೆಲ್ಲ ನೋಡಿ ನಮ್ಮ ಮುಂದಿನ ಜನ್ರೇಷನ್ ಇನ್ಸ್ಪೈರ್ ಆಗಬೇಕಂತ ಹೇಳಿ ಈ ಹಿಸ್ಟ್ರಿಲಿಂದ ನಮ್ಗೆ ತಿಳಿತದೆ. Moreover, by introducing our culture and heritage, ಇದು ಹಿಸ್ಟ್ರಿ ನೋಡಿ ನಮ್ಮ ಕಲ್ಚರ್ ಹಿಂಗಿತ್ತು, ನಾವು ಅದನ್ನು ಹಂಗೆ ಮಾಡ್ಕೊತ ಹೋಗ್ಬೇಕು. ಈಗ ನಾವು ಫಂಕ್ಷನ್ಸ್ ಆಗಲಿ, ನಾವು ಹಬ್ಬಗಳು ಹುಣ್ಣಿಗಳು, ನಾವು ಒಂದು ದಸರಾ ಉತ್ಸವ ಅಂಥವೆಲ್ಲ ಉತ್ಸವಗಳು ಜಾತ್ರೆಗಳು ಯಾಕೆ ಮಾಡ್ತೀವಿ ನಾವು, ಹಿಂದಕ್ಕಿಂದ ನಮ್ಮದು ಕಲ್ಚರ್ ಅದು, ಹೆರಿಟೇಜ್ ನಮ್ಮದು, ಹಿಂದಕ್ಕೆ ನಮ್ಮ ಆನ್ಸಿಸ್ಟರ್ಸ್ ಎಲ್ಲ ಮಾಡ್ಕೊತ ಬಂದ್ರೆ ಹಂಗೆ ನಾವು ಮುಂದುವರ್ಸ್ಕೊತ ಹೋಗ್ಬೇಕು. History arose the feeling of pride and honor for our nation and the world at large. So history ನಿಂತು ನಮ್ಗೆ ಪ್ರೈಡ್, ನಮ್ಮ ಹಿಸ್ಟ್ರಿ ಹಿಂಗಿತ್ತು. ಸೊ we have to feel pride and honor. Yes. Now ಹಿಸ್ಟ್ರಿ ಅಂತ ರಿಟರ್ನ್ ರೆಕಾರ್ಡ್ಸ್ ಅಂತಾರೆ ಮಿಸ್. ರಿಟರ್ನ್ ರೆಕಾರ್ಡ್ಸ್ ಹೆಂಗೆ ಸಿಗ್ತಾವ, ಅವ್ರು ಬರ್ದಿದ್ದು ನಾವು ಹೆಂಗೆ ಓದ್ತೀವಿ ಅಂತಂತೀರಿ ನೀವು, ಹೌದಾ? ದೇ ರೋಡ್ ದಟ್ ಹಿಸ್ಟ್ರಿ, ಹೌ ವಿ ವಿಲ್ ನೋ ಅಂಡರ್ಸ್ಟ್ಯಾಂಡ್ ಮ್ಯಾಮ್, ಯು ಮೇ ಆಸ್ಕ್. ಎಸ್, ಅವ್ರು ಮಾಡಿದ್ದು ಅವರು ಬರ್ದಿದ್ದು ನಮ್ಗೆ ಅರ್ಥ ಆಗಂಗಿಲ್ಲ, ಅವರು ಬರ್ದಿದ್ದು ನಮ್ಗೆ ಅರ್ಥ ಆಗಲ್ಲ. ಬಟ್ ಹೌ, ಹೆಂಗೆ ನಮ್ಗೆ ಗೊತ್ತಾಗ್ತದೆ ರೀ ಅದ್ರ ಹಿಸ್ಟ್ರಿ ಹಂಗಿತ್ತು, ಅವಾಗ ಹಿಂಗಿದ್ರು ಅಂತೇಳಿ. We'll see in the next part of the lesson. Here, the hero daughters of Greece was the first to show the world that how to construct this immense valuable history. Hence, he is considered as the father of history. So, ಇದೆಲ್ಲ ಯಾರು ಹೇಳ್ಕೊಟ್ರು ನಮ್ಗೆ? Hero daughters. He is a Greece man. He is called the father of the history. ಯಾರು father of the history ಯಾರು? ಬ್ಯಾಕ್ ಸೈಡ್ ನಿಮ್ಮ ಲೆಸನ್ನಾಗ ಹೂ ಇಸ್ ದ ಫಾದರ್ ಆಫ್ ಹಿಸ್ಟ್ರಿ ಅಂತ ಬಂದೈತಿ. ಸೊ ಯಾರು ಈಗ ವಿಚ್ ಕಂಟ್ರಿ ಡು ಈ ಬಿಲಾಂಗ್? ಹಿ ಬಿಲಾಂಗ್ ಟು ಗ್ರೀಸ್. ಯಾರವರು? ಹೀರೋ ಡಾಟರ್ಸ್. ಸೊ ದ ಫಾದರ್ ಆಫ್ ಹಿಸ್ಟ್ರಿ ಈಸ್ ಹೀರೋ ಡಾಟರ್ಸ್. ಎಸ್. ನೆಕ್ಸ್ಟ್, ಅವರು ಫಸ್ಟ್ ಹಿ ಟೋಲ್ಡ್ ಹಿಸ್ಟ್ರಿ, ಹಿ ಶೋಡ್ ಹಿಸ್ಟ್ರಿ ಟು ದ ಮ್ಯಾನ್. ಮೊದಲು ಅವರು ನಮ್ಮ ಹಿಸ್ಟ್ರಿನ ತೋರಿಸ್ಯಾರ. ಎಸ್. Sources of history. The one who constructed history is an historian. They use historical evidence to particular and authentic about history. So it is believed that there can be a history without a source, then which are the sources of history. The sources of history can be classified into two groups. So sources of history, the sources history sources in two types. They are literary sources, archaeological sources. So history is the sources of history. Nam history ಐತಿ ಅಂತಂದ್ರೆ ನಾವು ಹಿಸ್ಟ್ರಿ ಹೆಂಗದು? ಲಿಟ್ರರಿ ಸೋರ್ಸಸ್, ಆರ್ಕಿಯಾಲಜಿಕಲ್ ಸೋರ್ಸಸ್. ಸೊ ನಾವು ದಿ ನೆಕ್ಸ್ಟ್ ಪಾರ್ಟ್ ಲಿಟ್ರರಿ ಸೋರ್ಸಸ್ ಬಗ್ಗೆ, ಆರ್ಕಿಯಾಲಜಿಕಲ್ ಸೋರ್ಸಸ್ ಬಗ್ಗೆ ನಾನು ನೆಕ್ಸ್ಟ್ ಕ್ಲಾಸ್ನಾಗ ಕಂಟಿನ್ಯೂ ಮಾಡ್ತೀನಿ. ಅಲ್ಲಿ ಮಟ್ಟ ನೀವು ಲೆಸನ್ ರೀಡ್ ಮಾಡಿ ಬ್ಯಾಕ್ ಕ್ವಶನ್ಸ್ ಒಂದು ಸ್ವಲ್ಪ ಎಷ್ಟು ಮಟ್ಟ ಲೆಸನ್ ಆಗೈತೆ ಅಷ್ಟು ಕ್ವಶನ್ಸ್ ಆನ್ಸರ್ ಮಾಡಿ. ಥ್ಯಾಂಕ್ ಯು ಚಿಲ್ಡ್ರನ್.